ಭಾಷಣವನ್ನು ಒಂದು ಹೇಳಿದ್ರು ಸರ್, ನಮ್ಮಲ್ಲೇ ಕೆಲವು ಸಚಿವರಿದ್ದರು ಆಕಾಶ ನೋಡ್ಕೊಂಡು ನಡೀತಿದ್ರು. ಯಾರು ಸರ್ ಆ್ಯಕ್ಚುಲಿ ಸುಧಾಕರ್ ನೋಡ್ರಿ ಏನಾಯಿತು, ಶಾಸಕರು ಪಾಪ ನಮ್ಮ ಕಾರವಾರದ MLA ಅವರು ಕಣ್ಣೀರು ಹಾಕಿದ್ರು, ಉದ್ದಿನಕರ್ ಸೆಟ್ರು. ನಾವೆಲ್ಲ MLAಗಳು ಹೋದ್ರೆ ಸರಿಯಾಗಿ ಸ್ಪಂದನೆ ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಅದು BJP ಶಾಸಕರುಗಳು. ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಆಗಬೇಕಾಗಿದ್ದು, ಎಷ್ಟು ದಿವಸದ ಕೂಗೈತೆ ರೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು. ಎಷ್ಟು ನಾವು ಪತ್ರಿಕೆಯಲ್ಲಿ ಓದ್ತಿರ್ತೀವಿ. ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ, ಇದು ಒಂದೇ ಹೆಚ್ಚು ಹೈಲೈಟ್ ಆಗುತ್ತೆ ಮಾಧ್ಯಮಗಳಿಗೆ. ಮತ್ತು ಅದನ್ನೇ ನಾವು ಮಾಡಲಿಲ್ಲ ಅಂದರೆ ಜನರು ನೋಡ್ರಿ, ಅಂತಿಮವಾಗಿ ಜನ ಅವ್ರು ಸಿಟ್ಟಿಗೆ ಬರ್ತಾರೆ. ಇವತ್ತು ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಇಲ್ಲಿ ಏನು ಉತ್ತರ ಕನ್ನಡದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೋಬೇಕಾಯ್ತು. ವಿಶ್ವೇಶ್ವರ ಹೆಗಡೆ ಅವರಂಥವ್ರು ಸೋಲ್ಬೇಕಾಯ್ತು. ಇವೆಲ್ಲ ಕಾಣಿದೆ ನೋಡ್ರಿ. ಯಾವುದೇ ಆಗಲಿ ಯಾವುದು ಇಲ್ಲ ಅವ್ರದ್ದು ಹೇಳೋದಿಲ್ಲ ನಾನು. ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು, ಮಾಡದೇ ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವರೇನು ಬಯಸೋದು. ಭಾಷಣವನ್ನು ಹೇಳಿದ್ರು ಸರ್, ನಮ್ಮಲ್ಲೇ ಕೆಲವು ಸಚಿವರಿದ್ದರು ಆಕಾಶ ನೋಡ್ಕೊಂಡು ನಡೀತಿದ್ರು. ಯಾರು ಸರ್ ಆ್ಯಕ್ಚುಲಿ ಸುಧಾಕರ್ ನೋಡ್ರಿ ಏನಾಯಿತು, ಶಾಸಕರು ಪಾಪ ನಮ್ಮ ಕಾರವಾರದ MLA ಅವರು ಕಣ್ಣೀರು ಹಾಕಿದ್ರು, ಉದ್ದಿನಕರ್ ಸೆಟ್ರು. ನಾವೆಲ್ಲ MLAಗಳು ಹೋದ್ರೆ ಸರಿಯಾಗಿ ಸ್ಪಂದನೆ ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಅದು BJP ಶಾಸಕರುಗಳು. ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಆಗಬೇಕಾಗಿದ್ದು, ಎಷ್ಟು ದಿವಸದ ಕೂಗೈತೆ ರೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು. ಎಷ್ಟು ನಾವು ಪತ್ರಿಕೆಯಲ್ಲಿ ಓದ್ತಿರ್ತೀವಿ. ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ, ಇದು ಒಂದೇ ಹೆಚ್ಚು ಹೈಲೈಟ್ ಆಗುತ್ತೆ ಮಾಧ್ಯಮಗಳಿಗೆ. ಮತ್ತು ಅದನ್ನೇ ನಾವು ಮಾಡಲಿಲ್ಲ ಅಂದರೆ ಜನರು ನೋಡ್ರಿ, ಅಂತಿಮವಾಗಿ ಜನ ಅವ್ರು ಸಿಟ್ಟಿಗೆ ಬರ್ತಾರೆ. ಇವತ್ತು ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಇಲ್ಲಿ ಏನು ಉತ್ತರ ಕನ್ನಡದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೋಬೇಕಾಯ್ತು. ವಿಶ್ವೇಶ್ವರ ಹೆಗಡೆ ಅವರಂಥವ್ರು ಸೋಲ್ಬೇಕಾಯ್ತು. ಇವೆಲ್ಲ ಕಾಣಿದೆ ನೋಡ್ರಿ. ಯಾವುದೇ ಆಗಲಿ ಯಾವುದು ಇಲ್ಲ ಅವ್ರದ್ದು ಹೇಳೋದಿಲ್ಲ ನಾನು. ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು, ಮಾಡದೇ ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವರೇನು ಬಯಸೋದು.